ಬಿಜೆಪಿಯಲ್ಲಿದೆ ಈ ಕಮಿಟಿಯಲ್ಲಿ ಒಂದಷ್ಟು ಜನರು ಸೇರಿಸ್ಕೊಳ್ಳಿಲ್ಲ ಅಂತ ಒಂದು ಆರೋಪ ಇದೆ. ಒಳಗೊಳಗೆ ಇದು ಅಸಮಾಧಾನಕ್ಕೆ ಕಾರಣ ಆಗಿದೆ. ವಿಶ್ವನಾಥ್ ಅವರಿಲ್ಲ. ನಾನು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ವಿಜಯೇಂದ್ರ ಜೊತೆ ಮಾತಾಡಿದ್ದೀನಿ. ಇದು 3 ಜನ ಅಧ್ಯಕ್ಷರು ಕೂಡ ಇವತ್ತು ಮೀಟಿಂಗಲ್ಲಿದ್ದರು. ಉಳಿದಂತೆ ಎಲ್ಲರನ್ನೂ ಒಂದೇ ಕಮಿಟಿಗೆ ಹಾಕೋಕ್ಕಾಗಲ್ಲ. ಎಲ್ಲರನ್ನೂ ನಾವು ಹಿಂದೆ ವಿಶ್ವನಾಥ್ ಅವರು ಎಲ್ಲರೂ ಇದ್ದರು ಕಮಿಟಿಯಲ್ಲಿ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಎಲ್ಲರನ್ನೂ ಒಟ್ಟಿಗೆ ಒಟ್ಟಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಎಲ್ಲರಿಗೂ ಜವಾಬ್ದಾರಿಯನ್ನು ಕೊಡ್ತೀರಿ. ಎಲ್ಲರೂ ಒಟ್ಟಿಗೆ ಚುನಾವಣೆಯನ್ನು ಮಾಡ್ತೀರಿ. 5ಕ್ಕೆ 5 ಕೂಡ ಗೆಲ್ಲೋ ರೀತಿ ಪ್ರಯತ್ನಗಳನ್ನು ನಾವು ಮಾಡಿ ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ. ಸಂತಾಪ ಹೇಳ್ತಾ ಇದ್ದೀನಿ. ಮೇಟಿಯವರು ಕೂಡ ನಮ್ಮ ಜೊತೆ ವಿಧಾನಸಭೆಯಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಅವರು ಇವತ್ತು ತೀರ್ಕೊಂಡಿದ್ದಾರೆ. ಅವರು ರಾಜಕೀಯ ರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಛಾಪನ್ನು ಒತ್ತಿದ್ದಾರೆ. ಅವ್ರು ಮಾಡಿರೋ ಒಳ್ಳೆಯ ಕೆಲಸಗಳು, ಜನಗಳಿಗೆ ಮುಟ್ಟುವಂಥ ಕೆಲಸಗಳು ಏನು ಮಾಡಿದ್ದಾರೆ, ಜನ ಅದನ್ನು ಯಾವತ್ತೂ ಜ್ಞಾಪಕದಲ್ಲಿಟ್ಕೊತಾರೆ. ಅವರು ಅವರ ಕುಟುಂಬಕ್ಕೆ ಈ ಸಂತಾಪವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮತ್ತೆ ಒಳ್ಳೆಯ. ನೀವು ಕೂಡ ನಾಳೆ ಇಡೀ ರಾಜ್ಯದಲ್ಲಿ ರೈತರು ಬೀದಿಗಿಳಿದಿದ್ದಾರೆ. ಒಂದು ಕಡೆ ಆತ್ಮಹತ್ಯೆಗಳ ಲಿಸ್ಟಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ 2ನೇ ಪ್ಲೇಸಲ್ಲಿದೆ ಆತ್ಮಹತ್ಯೆಗಳ ಲಿಸ್ಟಲ್ಲಿ. ಇವತ್ತು ಬೆಳಗಾವಿ ಇರ್ಬೋದು, ಚಾಮರಾಜನಗರ ಇರ್ಬೋದು, ಅಲ್ಲೂ ಕೂಡ ನಿರಂತರವಾಗಿ ಧರಣಿ ಮಾಡ್ತಾ ಇದೆ. ಕಳೆದ 15 ತಿಂಗಳಿಂದನೂ ಕೂಡ ರೈತರು ಧರಣಿ ಮಾಡ್ತಾ ಇದ್ದಾರೆ. ನಾಳೆ ನಾನು ಕೂಡ ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ. ನಾನು ಛಲವಾದಿ ನಾರಾಯಣಸ್ವಾಮಿಯವರು ಅಲ್ಲಿ ಹೋಗಿ ರೈತರನ್ನು ಭೇಟಿ ಮಾಡಿ ನಾವು ಒಂದು ಮೆರವಣಿಗೆಯನ್ನು ಕೂಡ ನಾವು ಮಾಡೋರಿದ್ದೀರಿ. ಈ ದುಷ್ಟ ಸರ್ಕಾರ, ಜನವಿರೋಧಿ, ರೈತ ವಿರೋಧಿ ಸರ್ಕಾರ ಅಲ್ಲಿ ಕೆರೆಗೆ ನೀರು ತುಂಬಿಸುವಂಥದ್ದು ಕೆಲಸವನ್ನು ಮಾಡಬೇಕಾಯಿತು, ಮಾಡಿಲ್ಲ. ನಮ್ಮ BJP ಸರ್ಕಾರ ಇದ್ದಾಗ ನಾವು ಕೆರೆಗಳನ್ನು ತುಂಬಿಸುವಂಥ ಕೆಲಸ ಮಾಡಿದ್ದೀವಿ. ಇವತ್ತು ಕಾಡು ಪ್ರಾಣಿಗಳಿಂದ ಸುಮಾರು 7-8 ಜನ ಆ ಭಾಗದಲ್ಲಿ ಸತ್ತಿದ್ದಾರೆ. ಸರ್ಕಾರ ಏನು ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಈ ವಿಚಾರಗಳನ್ನು ಇಟ್ಕೊಂಡು ನಾಳೆ ನಾನು ಚಾಮರಾಜನಗರಕ್ಕೆ ಒಂದು ಪಾದಯಾತ್ರೆಯನ್ನು ಅಲ್ಲಿ ಮಾಡೋನಿದ್ದೀನಿ. ಚಾಮರಾಜನಗರದಲ್ಲಿ ಸುಮಾರು 3 ಕಿಲೋಮೀಟರ್ ಪಾದಯಾತ್ರೆಯನ್ನು ನಾನು ಮಾಡೋನಿದ್ದೀನಿ. ರೈತರ ಪರವಾಗಿ ನಾವು ಧ್ವನಿಯನ್ನು ಎತ್ತುತ್ತೇವೆ.